ಇರಾನ್ನ ಸೀಕ್ರೆಟ್ ಟೆರರ್ ವಾರ್, ಅದಕ್ಕೆ ಇರಾನ್ ರೆಡಿ ಆಗ್ತಾ ಇದೆ ಅನ್ನೋ ಸ್ಟೋರಿ ಅದು. ಏನು ಸೀಕ್ರೆಟ್ ಟೆರರ್ ವಾರ್? ಒಂದು 40 ವರ್ಷಗಳ ಒಂದು ಇಸ್ಲಾಮಿಕ್ ಆಡಳಿತ ಇದೆಯಲ್ಲ, ಅದು ಕಳೆದ 40 ವರ್ಷಗಳಿಂದ ಕಾಯ್ತಾ ಇದ್ದಿದ್ದೆ ಯುದ್ಧ ಮಾಡೋದಕ್ಕೆ. ಅಂದ್ರೆ ಯುದ್ಧಕ್ಕೆ ತಯಾರಿ ನಡೆಸ್ತಾನೆ ಇತ್ತು. ಒಂದಲ್ಲ ಒಂದು ದಿನ ಅಮೆರಿಕ ನಮ್ಮ ಮೇಲೆ ದಾಳಿ ನಡೆಸುತ್ತೆ, ಒಂದಲ್ಲ ಒಂದು ದಿನ ಇಸ್ರೇಲ್ ನಮ್ಮ ಮೇಲೆ ದೊಡ್ಡ ಮಟ್ಟದ ದಾಳಿ ನಡೆಸುತ್ತೆ. ಆ ಒಂದು ಯುದ್ಧಕ್ಕೆ ನಾವ್ ಯಾವ ರೀತಿ ರೆಡಿ ಆಗಿರ್ಬೇಕು, ಆ ಯುದ್ಧ ಸಿದ್ಧತೆಯನ್ನ ತುಂಬಾನೇ ಸಮಗ್ರವಾಗಿ, ತುಂಬಾನೇ ಡೀಟೈಲ್ಡ್ ಆಗಿ, ತುಂಬಾನೇ ಆಳವಾಗಿ ಇರಾನ್ ಮಾಡಿಟ್ಕೊಂಡಿದೆ. ಆ ಒಂದು 40 ವರ್ಷದ ಯುದ್ಧ ತಂತ್ರದ ಪ್ಲಾನ್ 3 ಏನು ಅದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇರಾನ್ನ ಪ್ಲಾನ್ ಎ ಏನು? ಒಂದು ವೇಳೆ ಯುದ್ಧ ಆದ್ರೆ ಅಯಾತುಲ್ಲಾ ಖಮೇನಿ ಇದ್ದಾರೆ, ಅವ್ರ ಸಾರಥ್ಯದಲ್ಲಿ, ಅವರ ನಿರ್ದೇಶನದಲ್ಲಿ ನಾವು ಯಾವ ರೀತಿ ಯುದ್ಧ ಮಾಡ್ಬೇಕೋ ಮಾಡ್ಕೊಂಡು ಹೋಗೋಣ ಅನ್ನೋದು. ಆದ್ರೆ ಆ ಪ್ಲಾನ್ ಎ ಉಡಿಸಾಗೋಯ್ತು 2 ದಿನಕ್ಕೆ. ಪ್ಲಾನ್ ಬಿ ಶುರುವಾಗಿದೆ ಈಗ. ಏನದು ಪ್ಲಾನ್ ಬಿ? ವಿಕೇಂದ್ರೀಕೃತ ಯುದ್ಧ. ಅಂದ್ರೆ ಈ ಯುದ್ಧ ಏನೋ ನಡೀತಾ ಇದೆ, ಆದ್ರೆ ಯಾರು ನಿರ್ದೇಶನ ಮಾಡ್ತಿಲ್ಲ. ಆ ಯುದ್ಧಗಳನ್ನೆಲ್ಲ ಸಣ್ಣ 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 ಘಟಕಗಳು, ಇರಾನ್ ನಲ್ಲಿರುವಂತ ಗುಡ್ಡಗಾಡು ಪ್ರದೇಶಗಳಲ್ಲಿ ಅಲ್ಲಲ್ಲಿ ಕ್ಷಿಪಣಿ ದಾಳಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಕ್ಷಿಪಣಿಯನ್ನ ಉಡಾವಣೆ ಮಾಡೋ ಘಟಕಗಳು ಮಾಡ್ಕೊಂಡಿದ್ದಾರೆ, ಡ್ರೋನ್ ಉಡಾವಣೆ ಮಾಡೋ ಘಟಕಗಳು ಮಾಡ್ಕೊಂಡಿದ್ದಾರೆ. ಆ ಎಲ್ಲರನ್ನು ಕೂಡ ಆ ಒಂದೊಂದು ಸಣ್ಣ ಸಣ್ಣ ತಂಡಕ್ಕೆ ಅವರೇ ನಾಯಕರು, ಅವರೇ ತಮಗೆ ಇಷ್ಟ ಬಂದ ರೀತಿಯಲ್ಲಿ, ತಮಗೆ ಈ ಹಿಂದೆ ಪೂರ್ವ ನಿರ್ಧಾರಿತವಾದ ರೀತಿಯಲ್ಲಿ ಒಂದು ರೀತಿಯಲ್ಲಿ ದಾಳಿ ಮಾಡ್ತಾ ಹೋಗ್ತಾ ಇದ್ದಾರೆ. ಇದು ಸಂಘಟಿತ ದಾಳಿ ಅಲ್ಲ, ವಿಕೇಂದ್ರೀಕೃತ ದಾಳಿ. ಕೇಂದ್ರೀಕೃತವಾಗಿ ಯಾರು ಅವ್ರಿಗೆ ಡೈರೆಕ್ಷನ್ ಕೊಡ್ತಿಲ್ಲ, ನೀನ್ ದುಬೈ ಮೇಲೆ ಅಟ್ಯಾಕ್ ಮಾಡು, ನೀ ಅಮೆರಿಕ ಮೇಲೆ ಅಟ್ಯಾಕ್ ಮಾಡು ಅಂತ. ಅವ್ರಿಗೆಲ್ಲರಿಗೂ ಮೊದ್ಲೇ ಹೇಳಾಗಿದೆ ನೀನ್ ಯಾರ ಮೇಲೆ ದಾಳಿ ಮಾಡ್ಬೇಕು ಅಂತ. ಅವ್ರು ದಾಳಿ ಮಾಡ್ತಾನೆ ಇರ್ತಾರೆ. ಎಲ್ಲಿವರೆಗೂ ಮಾಡ್ತಾರೆ? ತಮ್ಮ ಹತ್ರ ಇರುವಂತ ಶಸ್ತ್ರಾಸ್ತ್ರಗಳು ಖಾಲಿ ಆಗೋವರೆಗೂ ದಾಳಿ ಮಾಡ್ತಿರ್ತಾರೆ. ಇಂಥ ಒಂದು ವಿಕೇಂದ್ರೀಕೃತ ದಾಳಿ ಈಗ ನಡೀತಾ ಇದೆ. ಇದಲ್ಲದೆ ಒಂದು ವೇಳೆ ಏನಾದ್ರು ಈ ಪ್ಲಾನ್ ಬಿ ಮುಗಿದು ಹೋದ್ರೆ, ಪ್ಲಾನ್ ಬಿನೂ ಕೂಡ ಅಮೆರಿಕ ಮತ್ತೆ ಇಸ್ರೇಲ್ನ ಸೇನೆ ಮತ್ತೆ ವಾಯುಪಡೆಗಳು ದೊಡ್ಡ ಮಟ್ಟದ ದಾಳಿ ನಡೆಸಿ ಪ್ರತಿಯೊಂದು ಡ್ರೋನ್ ಮತ್ತೆ ಕ್ಷಿಪಣಿ ಉಡಾವಣಾ ಘಟಕಗಳನ್ನೆಲ್ಲ ಧ್ವಂಸ ಮಾಡಾಕಿದ್ಮೇಲೆ ಪ್ಲಾನ್ ಸಿ ಕಾರ್ಯಗತಕ್ಕೆ ಬರುತ್ತಾ? ಆ ಪ್ರಶ್ನೆ ಈಗ ಶುರುವಾಗಿದೆ. ಏನದು ಪ್ಲಾನ್ ಸಿ ಅಂದ್ರೆ, ಇರಾನ್ ಸರ್ಕಾರ ಒಂದು ಅಧಿಪತಿಗಳೇ ಇಲ್ಲವಾದ್ರೂ ಈ ಯುದ್ಧವನ್ನ ನಡೆಸ್ತಾ ಇದೆಯಲ್ಲ, ಆ ಯುದ್ಧ ನಡೆಸ್ತಿರೋ ಸಂದರ್ಭದಲ್ಲೇ ಇರಾನ್ನ ಒಂದು ಪ್ಲಾನ್ ಸಿ ಏನಿದೆಯಲ್ಲ ಅದು ಬಹಿರಂಗ ಆಗ್ಬಿಟ್ಟಿದೆ. ಏನದು ಪ್ಲಾನ್ ಸಿ ಅಂತಂದ್ರೆ, ಈ ಯುದ್ಧವನ್ನ ಮತ್ತೊಂದು ಹಂತಕ್ಕೆ ನಾವು ತಗೊಂಡು ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಇರಾನ್ನ ಒಂದು ಈಗ ಸದ್ಯ ಯಾರು ಉಳಿದಿದಾರೋ ಸರ್ಕಾರದ ಮುಖ್ಯಸ್ಥರು ಅವರು ತೀರ್ಮಾನ ಮಾಡಿದ್ದಾರೆ ಅನ್ನೋದು. ಆ ಪ್ಲಾನ್ ಸಿ ಪ್ರಕಾರ ವಿಶ್ವಾದ್ಯಂತ ಸ್ಲೀಪರ್ ಸೆಲ್ಗಳನ್ನ ಇರಾನ್ ಆಕ್ಟಿವ್ ಮಾಡಕ್ ಮುಂದಾಗಿದೆ ಅಂತ. ಅಂದ್ರೆ ಇವರು ಕಳೆದ 40 ವರ್ಷಗಳಲ್ಲಿ ಕೇವಲ ಡ್ರೋನ್ಗಳನ್ನ ತಯಾರಿ ಮಾಡ್ಕೊಂಡಿಲ್ಲ, ಕ್ಷಿಪಣಿಗಳನ್ನ ತಯಾರಿ ಮಾಡ್ಕೊಂಡಿಲ್ಲ, ಜೊತೆಗೆ ಏನು ಹೆಜ್ಬುಲ್ಲಾ, ಹೌತಿ ಮತ್ತೆ ಹಮಾಸ್ ಅಂತ ಉಗ್ರ ಸಂಘಟನೆಗಳನ್ನ ಅಷ್ಟೇ ತಯಾರಿ ಮಾಡಿ ಇಟ್ಕೊಂಡಿಲ್ಲ. ವಿಶ್ವಾದ್ಯಂತ ಮೇ ಬಿ ಭಾರತದಲ್ಲೂ ಇರ್ಬೋದೇನೋ, ಅಮೆರಿಕ, ಯುರೋಪ್ ಸೇರಿದಂತೆ ಎಲ್ಲಾ ದೇಶಗಳಲ್ಲೂ ಸ್ಲೀಪರ್ ಸೆಲ್ಗಳನ್ನ ಹೊಂದಿದ್ದಾರೆ. ಏನು ಸ್ಲೀಪರ್ ಸೆಲ್ಗಳು? ನಮ್ಗೆ ಈಗಾಗಲೇ ಗೊತ್ತಿದೆ. ಏನೋ ಪಾಕಿಸ್ತಾನ ಪ್ರೇರಿತ ಉಗ್ರರು ಭಾರತದಲ್ಲಿ ಸ್ಲೀಪರ್ ಸೆಲ್ಗಳನ್ನ ಇಟ್ಕೊಂಡಿದ್ದಾರೆ. ಸ್ಲೀಪರ್ ಸೆಲ್ನ ಉಗ್ರರು ಏನ್ ಮಾಡ್ತಾರೆ? ನಿಮ್ ತರ ಏನೋ ಸಣ್ಣ ಪುಟ್ಟ ಕೆಲಸ, ಬಿಸ್ನೆಸ್ ಏನೋ ಒಂದ್ ಮಾಡ್ಕೊಂಡಿರ್ತಾರೆ, ಇಲ್ಲೇ ಮದುವೆ ಆಗಿರ್ತಾರೆ, ಮಕ್ಕಳನ್ನು ಮಾಡ್ಕೊಂಡಿರ್ತಾರೆ. ಆದ್ರೆ ಅವರು ಸ್ಲೀಪರ್ ಸೆಲ್ಸ್ ಫಾರ್ ಆ ಒಂದು ಉಗ್ರ ಸಂಘಟನೆ. ಆ ಒಂದು ಉಗ್ರ ಸಂಘಟನೆಯ ಸ್ಲೀಪರ್ ಸೆಲ್ಗಳು ಅವರು ತಮಗ್ ಸಂದೇಶ ಬರೋದನ್ನ ಕಾಯ್ತಾ ಇರ್ತಾರೆ. ಆ ಸಂದೇಶ ಸಿಕ್ಕ ಕೂಡಲೇ ಅವರು ಆಕ್ಟಿವ್ ಆಗ್ತಾರೆ. ಆ ರೀತಿಯ ಆಕ್ಟಿವೇಟ್ ಮಾಡೋದಕ್ಕೆ ಇರಾನ್ ಮುಂದಾಗಿದೆ ಅನ್ನೋದು ಮಾಹಿತಿ. ಈ ಮಾಹಿತಿಯನ್ನ ಸಿಕ್ಕಿರೋದೇನಂದ್ರೆ, ಸ್ಲೀಪರ್ ಸೆಲ್ಗಳನ್ನ ಬಡಿದೆಬ್ಸಿ ಅಂತ ಹೇಳ್ಬಿಟ್ಟು ಇರಾನ್ ಮಾಹಿತಿ ಸಂದೇಶ ಮಾಡಾಗಿದೆ. ಈಗಾಗ್ಲೇ ವಿಶ್ವಾದ್ಯಂತ ಈ ಒಂದು ಮಾಹಿತಿ ಸಂದೇಶವನ್ನ ಮಾಡಿ ಆಗಿದೆ ಅನ್ನೋದು ಮಾಹಿತಿ. ಎನ್ಕ್ರಿಪ್ಟೆಡ್ ಮೆಸೇಜ್ ಮೂಲಕ. ಈ ಎನ್ಕ್ರಿಪ್ಟೆಡ್ ಮೆಸೇಜ್ ಏನಿರುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ನಮ್ದೇ ವಾಟ್ಸಪ್ ಅಲ್ಲಿ ನಾನು ಯಾರಿಗಾದ್ರೂ ಒಬ್ರು ಮೆಸೇಜ್ ಕಳಿಸಿದ್ರೆ ಅದು ಎನ್ಕ್ರಿಪ್ಟೆಡ್ ಆಗಿರುತ್ತೆ. ಆ ಎನ್ಕ್ರಿಪ್ಟೆಡ್ ಸಂದೇಶವನ್ನ ಅಮೆರಿಕ ಬೇಹುಗಾರಿಕಾ ಇಲಾಖೆ ಡಿಕ್ರಿಪ್ಟ್ ಮಾಡಿದೆ. ಅಂದ್ರೆ ಅದನ್ನ ಸಂದೇಶವನ್ನ ಓದಿದೆ. ಏನು ಆ ಸಂದೇಶದಲ್ಲಿ ಸಿಕ್ಕಿರೋದು ಅವ್ರಿಗೆ ಅಂದ್ರೆ, ಅಮೆರಿಕ, ಯುರೋಪ್ ಸೇರಿದಂತೆ ವಿಶ್ವಾದ್ಯಂತ ಇರೋ ಸ್ಲೀಪರ್ ಸೆಲ್ಗಳನ್ನ ಆಕ್ಟಿವೇಟ್ ಮಾಡೋದಕ್ಕೆ ಇರಾನ್ ಮುಂದಾಗಿದೆ ಅನ್ನೋದು ಆ ಸಂದೇಶ. ಆ ಸಂದೇಶದ ಪ್ರಕಾರ ಈ ಸಾಮಾನ್ಯರಂತೆ, ಜನಸಾಮಾನ್ಯರಂತೆ, ನಮ್ಮಂತೆ ನಿಮ್ಮಂತೆ ಬದುಕ್ತಿರೋ ಅಂತ ಎಲ್ಲರೂ ಕೂಡ ಯಾರ್ಯಾರು ಸ್ಲೀಪರ್ ಸೆಲ್ಗಳಿದ್ದಾರೆ ಅವರು ಈ ಸಂದೇಶ ಸಿಕ್ಕ ಕೂಡಲೇ ಆಕ್ಟಿವ್ ಆಗ್ತಾರಾ ಅನ್ನೋದು ಈಗಿರೋಂಥ ಪ್ರಶ್ನೆ. ಒಂದು ವೇಳೆ ಅವರು ಏನಾದ್ರೂ ಆಕ್ಟಿವ್ ಆದ್ರೆ ವಿಶ್ವಾದ್ಯಂತ ಉಗ್ರ ಚಟುವಟಿಕೆಗಳು ಗರಿಗೆದರುತ್ತೆ. ಈಗಾಗಲೇ ಅಮೆರಿಕದಲ್ಲಿ ನೀವು ಸಾಕಷ್ಟು ಬಾರಿ ಕೇಳಿರ್ಬೋದು, ಅಮೆರಿಕದಲ್ಲಿ ಯಾವ್ದೋ ಅನಾಮಿಕ ಬಂದೂಕುದಾರಿ ಡಮಡಮಡಮ ಅಂತ ಗುಂಡಾರಿಸ್ಬಿಟ್ಟ. ಯಾವ್ದೋ ಒಂದು ಗುಂಪು ಸೇರಿದ್ರು, ಯಾವ್ದೋ ಬರ್ಡೇ ಪಾರ್ಟಿ ನಡೀತಿತ್ತು, ಯಾವ್ದೋ ಒಂದು ಪಾರ್ಕ್ ಅಲ್ಲಿ ಇವೆಂಟ್ ನಡೀತಿತ್ತು, ಯಾವ್ದೋ ಒಂದು ಮದುವೆ ಕಾರ್ಯಕ್ರಮ ನಡೀತಿತ್ತು, ಯಾವ್ದೋ ಒಂದು ಶಾಲೆನಲ್ಲಿ ಗ್ಯಾದರಿಂಗ್ ಇತ್ತು. ಆ ಎಲ್ಲಾ ಸಂದರ್ಭದಲ್ಲೂ ಅನಾಮಿಕ ಬಂದೂಕುದಾರಿ ಬರ್ತಾನೆ, ಗುಂಡಾರಿಸ್ತಾನೆ. ಏನಕ್ಕೆ? ಅಮೆರಿಕದಲ್ಲಿ ಬಂದೂಕು, ಮದ್ದು ಗುಂಡುಗಳು ಮತ್ತೆ ಬುಲೆಟ್ಸ್ಗಳು
ಮಾರುಕಟ್ಟೆನಲ್ಲಿ ಆರಾಮಾಗಿ ಸಿಗ್ತವೆ. ನಾವ್ ಹೆಂಗೆ ಹೋಗ್ಬಿಟ್ಟು ಮಾರ್ಕೆಟ್ ಅಲ್ಲಿ ತರಕಾರಿ ತಗೊಂತೀವೋ ಹಂಗೆ ಅಮೆರಿಕದಲ್ಲಿ ಮದ್ದು ಗುಂಡುಗಳನ್ನ ತಗೊಬಹುದು. ಎರಡನೇದು, ಅಮೆರಿಕ ಮತ್ತೆ ಯುರೋಪ್ ಖಂಡಗಳಲ್ಲಿ ಭಯೋತ್ಪಾದಕ ಕೃತ್ಯಗಳು ಈಗಾಗಲೇ ಅಲ್ಲಲ್ಲಿ ನಡೀತಾ ಇದಾವೆ. ಅಂದ್ರೆ ಫ್ರಾನ್ಸ್ ಅಲ್ಲಿ ಈ ಹಿಂದೆ ಯಾವುದೋ ಒಂದು ಭಯೋತ್ಪಾದಕ ಕೃತ್ಯ ನಡೆದಿತ್ತು, ಬ್ರಿಟನ್ ನಲ್ಲೂ ನಡೆದಿತ್ತು, ಅಮೆರಿಕದಲ್ಲಿ ಬಹಳ ಹಿಂದೆನೆ ಭಯೋತ್ಪಾದಕ ಕೃತ್ಯಗಳಿಗೆ ಕಡಿವಾಣ ಹಾಕಲಾಗಿದೆ. ಆದ್ರೂ ಸಣ್ಣ ಸಣ್ಣ ಶೂಟಿಂಗ್ ಘಟನೆಗಳು ನಡೀತಾನೆ ಇದ್ದಾವೆ. ಈ ಒಂದು ಕೃತ್ಯಗಳನ್ನ ಸಂಘಟಿತವಾಗಿ ಅಂದ್ರೆ ಟ್ರೈನ್ಡ್ ಟೆರರಿಸ್ಟ್ಗಳು, ಒಂದು ತರಬೇತಿ ಹೊಂದಿದ್ದ ಉಗ್ರರು ಮಾಡಿದ್ರೆ ಏನಾಗ್ಬೋದು? ಅಮೆರಿಕದಲ್ಲಿ ಶೂಟಿಂಗ್ಸ್ ಆಗುತ್ತೆ, ಅದು ಯಾರೋ ತಲೆ ಸರಿ ಇಲ್ದಲ್ಲೇ ಇರೋ ಅಂತವ್ರು, ಅಥವಾ ಏನೋ ಒಂದು ಮಾನಸಿಕವಾದ ಒತ್ತಡಕ್ಕೆ ಒಳಗಾಗಿರೋ ಅಂತವ್ರು, ಅಥವಾ ಯಾವುದೋ ಒಂದು ರೀತಿ ಯಾರ್ದೋ ಮೇಲೆ ಸಿಟ್ಟಿರೋ ಅಂತವ್ರು ಆ ರೀತಿಯಾದಂತ ಒಂದು ದಾಳಿ ನಡೆಸೋದು ಸರ್ವೇ ಸಾಮಾನ್ಯ. ಆದ್ರೆ ಒಬ್ಬ ಟ್ರೈನ್ಡ್ ಟೆರರಿಸ್ಟ್, ಹೆಂಗೆ ಒಬ್ಬ ಅಜ್ಮಲ್ ಕಸಬ್ ಬಂದ್ಬಿಟ್ಟು ಮುಂಬೈಯಲ್ಲಿ ದಮ 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 ಅಂತ ಹೇಳ್ಬಿಟ್ಟು ಗುಂಡಾರ್ಸದ್ನಲ್ಲ, ಆ ತರ ಏನಾದ್ರು ಅಮೆರಿಕ ಮತ್ತೆ ಯುರೋಪ್ ಖಂಡಗಳಲ್ಲಿ ಒಂದು ದೊಡ್ಡ ದೊಡ್ಡ ಜನ ಸೇರುವಂತ ಪ್ರದೇಶಗಳಲ್ಲಿ ಭಯೋತ್ಪಾದಕ ಕೃತ್ಯಗಳು ನಡೆದ್ರಂಗೆ, ಅದು ಕೂಡ ಈ ಒಂದು ಸ್ಲೀಪರ್ ಸೆಲ್ಗಳ ಮೂಲಕ ಅನ್ನೋ ಆತಂಕ ಶುರುವಾಗಿದೆ. ಜೊತೆಗೆ ಈ ಒಂದು ಸ್ಲೀಪರ್ ಸೆಲ್ಗಳಿಗೆ ಗೊತ್ತಿರುತ್ತೆ ಯಾವ ಶಸ್ತ್ರಾಸ್ತ್ರಗಳನ್ನ ಯಾವ ರೀತಿ ಬಳಸಬೇಕು, ಅದು ಎಲ್ಲಿ ಸಿಗುತ್ತೆ, ಅದನ್ನ ಸಂಗ್ರಹ ಮಾಡೋದು ಹೆಂಗೆ ಅಂತ. ಯಾಕೆಂದ್ರೆ ಯಾರು ಸ್ಲೀಪರ್ ಸೆಲ್ಗಳನ್ನ ತಗೊಂಡು ಪ್ಲಾಂಟ್ ಮಾಡಿರ್ತಾರೋ ಅವ್ರನ್ನ ನಿಯಂತ್ರಣ ಮಾಡೋದು, ಅವ್ರಿಗೆ ಶಸ್ತ್ರಾಸ್ತ್ರ ಕೊಡೋದು, ಅವ್ರನ್ನ ಒಂದು ಸಂಘಟಿತಗೊಳಿಸೋದು ಎಲ್ಲದೂ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಒಂದು ವೇಳೆ ಅವ್ರನ್ನೆಲ್ಲ ಮತ್ತೆ ಆಕ್ಟಿವೇಟ್ ಮಾಡಿ ಅವ್ರಿಗೆ ರಾಷ್ಟ್ರೀಯವಾಗಿ ಶಸ್ತ್ರಾಸ್ತ್ರಗಳನ್ನ ಕೊಟ್ರೆ ಅವರು ಜನಸಮೂಹದ ಮೇಲೆ ದಾಳಿ ನಡೆಸಲ್ವಾ? ಯಾವ್ದೋ ಚುನಾವಣಾ ಪ್ರಚಾರ ರ್ಯಾಲಿ ಇತ್ತು, ಯಾವ್ದೋ ಮದುವೆ ಇತ್ತು, ಯಾವ್ದೋ ಗ್ಯಾದರಿಂಗ್ ಇತ್ತು, ಯಾವ್ದೋ ಒಂದು ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಯಾವಾಗ ಬೇಕಾದ್ರೂ ದಾಳಿ ಮಾಡ್ಬೋದು. ಒಂದು ಜನಗಳು ಹೆಚ್ಚಿನ ಮಟ್ಟದಲ್ಲಿ ಪ್ರವಾಸಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಯಾವಾಗ ಬೇಕಾದ್ರೂ ದಾಳಿ ಮಾಡುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಒಂದು ಶಿಯಾ ಸಮುದಾಯದ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ ಅಂತ ಏನಿದ್ದಾರೆ, ಅವರು ಒಬ್ಬ ವ್ಯಕ್ತಿ. ಆದ್ರೆ ಅಯಾತೊಲ್ಲಾ ಅನ್ನೋದೇನಿದೆ ಅದು ಒಂದು ಪದವಿ. ಅಯಾತೊಲ್ಲಾ ಅನ್ನೋ ಪದವಿ ಏನಿದೆ ಅದು ಶಿಯಾ ಸಮುದಾಯದ ಸರ್ವೋಚ್ಚ ನಾಯಕನಿಗೆ ಕೊಡುವಂತ ಪದವಿ. ಈ ಒಂದು ಪದವಿ ಇಟ್ಕೊಂಡಿರೋ ಮೊದ್ಲಿದ್ದು ರೋಹುಲ್ಲಾ ಅಲಿ ಖಮೇನಿ, ಅವರು ಕೂಡ ಅಯಾತುಲ್ಲಾ ಆಗಿದ್ದವರು. ಆನಂತರ ಅಯಾತುಲ್ಲಾ ಖಮೇನಿ, ಆನಂತರ ಈಗ ಬಂದಿರುವಂತರು ಮಸ್ತಬಾ ಖಮೇನಿ. ಹಾಗಾಗಿ ಈ ಅಯಾತುಲ್ಲಾ ಅನ್ನೋ ಪದವಿ ಏನಿದೆ, ಈ ಅಯಾತುಲ್ಲಾ ಅನ್ನೋ ಪದವಿಯನ್ನು ಹೊತ್ಕೊಂಡಿದ್ದಂತಹ ಅಯಾತುಲ್ಲಾ ಅಲಿ ಖಮೇನಿ ಅವ್ರನ್ನ ಅಮೆರಿಕ ಬಲಿ ಪಡೆದಿದೆ. ಹಾಗಾಗಿ ಅವರ ಒಂದು ಬಲಿದಾನಕ್ಕೆ ನಾವು ಏನ್ ಮಾಡ್ತಿದೀವಿ, ಈಗ ಸೇಡನ್ನ ತೀರಿಸ್ಕೊಂತಿದೀವಿ ಅಂತ ಹೇಳ್ಬಿಟ್ಟು ಆ ಶಿಯಾ ಸಮುದಾಯದ ಸ್ಲೀಪರ್ ಸೆಲ್ಗಳನ್ನ ಆಕ್ಟಿವೇಟ್ ಮಾಡಿ ಅವ್ರನ್ನ ಪ್ರೇರೇಪಿಸುವಂತ ಸಾಧ್ಯತೆ ಇದೆ ಅನ್ನೋದು ಅಮೆರಿಕ ಬೇಹುಗಾರಿಕಾ ಪಡೆ ಕೊಟ್ಟಿರೋಂತ ಮಾಹಿತಿ. ಈ ಒಂದು ಪ್ಲಾನ್ ಸಿ ಇದು. ಈ ಪ್ಲಾನ್ ಸಿ ಪ್ರಕಾರ ಇರಾನ್ ಏನ್ ಮಾಡುತ್ತೆ, ಒಂದ್ ವೇಳೆ ಏನಾದ್ರೂ ಈ ಯುದ್ಧದಲ್ಲಿ ಇರಾನ್ ಹೆಡೆಮುರಿ ಕಟ್ಟೋದಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ಯಶಸ್ವಿಯಾಗಿ ಅಂತೂ ಯುದ್ಧ ಗೆದ್ವಿ ಅಂತ ನಿರ್ಮೂಲವಾಗಿ ನಿಟ್ಟುಸು ಬಿಡುವಂತ ಹೊತ್ತಲ್ಲೇನೆ ಉಗ್ರ ಚಟುವಟಿಕೆಗಳು ಹೆಚ್ಚಾಗ್ಬೋದಾ, ಆ ಒಂದು ಭೀತಿ ಇದೆ. ಆ ಒಂದು ಭೀತಿಗೆ ಏನು ಉತ್ತರ ಹುಡುಕುತ್ತೆ ಅಮೆರಿಕ, ಇದ್ರ ಬಗ್ಗೆ ನೋಡೋಣ ಮುಂದಿನ ದಿನಗಳಲ್ಲಿ. ಇದೇ ಇವತ್ತಿನ ವಿಶೇಷ ವೀಕ್ಷಕರೇ, 3 ವಾರ್ ಸ್ಟೋರಿ.